ಪ್ರೈಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವೆಲ್ಲರೂ ದೇವರ ಮಕ್ಕಳು. ನಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾದ ಪ್ರಾರ್ಥನೆ. ದೇವರು ನಮ್ಮೆಲ್ಲರ ಪ್ರಾರ್ಥನೆಗಳನ್ನ ಆಲಿಸುತ್ತಾರೆ. ನಾನು ನಿನ್ನೆ ಹೇಳಿದೆ, ಪ್ರಾರ್ಥನೆ ದೇವರಿಗೂ ನಮಗೂ ಒಂದು ಸಂಬಂಧವನ್ನು ಉಂಟು ಮಾಡುವುದೆಂದು. ನಾನು ಅನೇಕ ಕಾಲಗಳಿಂದ ನಿಮಗೆ ಹೊತ್ತಿ ಹೇಳ್ತಾ ಇದ್ದೇನೆ. ಪ್ರಾರ್ಥನೆ ಎಂಬುದು ನನಗೂ ದೇವರಿಗೂ ಒಂದು ಸಂಬಂಧವನ್ನ ನಿರ್ಮಿಸುವಂಥದ್ದು, ಒಂದು ಸೇತುವೆಯನ್ನು ನಿರ್ಮಿಸುವಂಥದ್ದು. ನಮ್ಮ ಪ್ರಾರ್ಥನೆ ಶಕ್ತಿಯುತವಾಗಬೇಕಾದರೆ ನಾನೇನು ಮಾಡಬೇಕು? ನಿನ್ನೆ ದಿನದಲ್ಲಿ ನಾನು ಹೇಳುವಾಗ ಮುಗಿಸಿದೆ. ನಾವಿಂದು ಚಿಂತಿಸ್ತೇವೆ, ನನ್ನ ಪ್ರಾರ್ಥನೆ ಶಕ್ತಿಯುತವಾಗಬೇಕಾದರೆ ನಾನೇನು ಮಾಡಬೇಕು? ಮೊದಲಿಗೆ ನಾವು ಅನೇಕ ವಿಧದ ನಾವು ಕಲಿಸಿಕೊಟ್ಟು, ನಮಗೆ ಗುರುಗಳು, ದೇವಾಲಯದಲ್ಲಿ ಹಿರಿಯರು ಏನು ಪ್ರಾರ್ಥನೆ ಅಂದ್ರೆ ಏನಂದ್ರೆ ದೇವರೊಂದಿಗೆ ಮಾತನಾಡುವುದು ಎಂಬುದನ್ನು ಕಲಿಸಿಕೊಟ್ಟಿದ್ದಾರೆ. ಇದು ಬಾಲ್ಯದಲ್ಲಿ ನಾವು ಕಲಿತುಕೊಂಡಿದ್ದೇವೆ, ಚಿಕ್ಕವರ ಇರುವಾಗಲೇ ನಾವು ಕಲಿತುಕೊಂಡಿದ್ದೇವೆ. ಆದರೆ ಅದನ್ನು ಅನುಷ್ಠಾನಕ್ಕೆ ತರಲೇ ಇಲ್ಲ. ಈಗಲೂ ನೋಡಿ, ಪ್ರಾರ್ಥನೆ ಮಾಡಬೇಕು, ಅದು ಜಪಸರ ಪ್ರಾರ್ಥನೆ ಆಗಬಹುದು, ಬಲಿಪೂಜೆ ಪ್ರಾರ್ಥನೆ ಆಗಬಹುದು, ಅಥವಾ ಯಾವುದೇ ವಿಧದಲ್ಲಿ ಪ್ರಾರ್ಥನೆ ಆಗಬಹುದು, ಸ್ತುತಿ ಆರಾಧನೆ ಆಗಬಹುದು, ಏನೇ, ಈಗ ದೇವವಾಕ್ಯ ಆಗಿರ್ಬೋದು, ವರ್ಡ್ ಆಫ್ ಗಾಡ್ ಆಗಿರ್ಬೋದು. ಪ್ರಾರ್ಥನೆ ಇವೆಲ್ಲವೂ ಪ್ರಾರ್ಥನೆಯ ಮಾರ್ಗಗಳು. ಸ್ತುತಿಸುವುದು ಒಂದು ಪ್ರಾರ್ಥನೆಯ ಮಾರ್ಗ, ಪ್ರಾರ್ಥಿಸುವುದು ಒಂದು ಪ್ರಾರ್ಥನೆಯ ಮಾರ್ಗ, ದೇವರ ವಾಕ್ಯವನ್ನು ಕೇಳುವುದು ಒಂದು ಪ್ರಾರ್ಥನೆಯ ಮಾರ್ಗ, ಜಪಸರ ಮಾಡುವುದು ಒಂದು ಪ್ರಾರ್ಥನೆಯ ಮಾರ್ಗ, ಹಾಡುವುದು ಒಂದು ಪ್ರಾರ್ಥನೆಯ ಮಾರ್ಗ. ಇವೆಲ್ಲವೂ ಪ್ರಾರ್ಥನೆಯ ಮಾರ್ಗಗಳು. ಇದರ ಮೂಲಕವಾಗಿ ನಾವು ದೇವರನ್ನ ಮಹಿಮೆ ಪಡಿಸಲಿಕ್ಕೆ ಸಾಧ್ಯ. ಆದರೆ ಇಷ್ಟನ್ನು ನಾನು ಅಥವಾ ನೀವು ಮಾಡುತ್ತಾ ಇದ್ದೇವೆ, ಸರಿಯಷ್ಟೇ. ಆದರೆ ಅದು ಶಕ್ತಿಯುತವಾಗಿದೆಯಾ? ಅದು ಶಕ್ತಿಯುತವಾಗಿದೆಯಾ? ಇದು ಮುಖ್ಯ. ನಾವು ಇದನ್ನ ಅರಿಯದೆ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಪ್ರಾರ್ಥನೆ ಎಂದು ಹೇಳುವಾಗ ನೋಡಿ, ನಮ್ಮ ಪ್ರಾರ್ಥನೆಯಲ್ಲಿ ನನಗೂ ದೇವರಿಗೆ ಯಾವ ವಿಧವಾದ ಸಂಬಂಧವಿರಬೇಕು, ಆ ಸಂಬಂಧ ಹೇಗೆ ಪ್ರಕಟವಾಗಬೇಕು ಎಂಬುದಾದರೆ, ಲೂಕನ ಶುಭ ಸಂದೇಶದಲ್ಲಿ 3ನೇ ಅಧ್ಯಾಯದಲ್ಲಿ 21ನೇ ವಾಕ್ಯವನ್ನು ಧ್ಯಾನಿಸಬೇಕಾದರೆ, ಯೇಸು ಸ್ವಾಮಿ ಜೋರ್ಡನ್ ನದಿಗೆ ಹೋಗುತ್ತಾರೆ ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳುವುದರ ಸಲುವಾಗಿ. ಜೋರ್ಡನ್ ನದಿಗೆ ಹೋಗುತ್ತಾರೆ ಸ್ನಾನ ದೀಕ್ಷೆಗಾಗಿ. ಅಲ್ಲಿ ಸ್ನಾನಿಕ ಯೋಹಾನರಿಂದ ಅವರು ಸ್ನಾನ ದೀಕ್ಷೆಯನ್ನು ಪಡೆಯುತ್ತಾರೆ. ಸ್ನಾನಿಕ ಯೋಹಾನರಿಂದ ಯೇಸು ಸ್ವಾಮಿ ಸ್ನಾನ ದೀಕ್ಷೆಯನ್ನು ಪಡೆಯುತ್ತಾರೆ. ತದಬಳಿಕ ಯೇಸು ಸ್ವಾಮಿ ಬಂದು ದೀಕ್ಷಾ ಸ್ನಾನ ಪಡೆದು ಪ್ರಾರ್ಥಿಸ್ತಾರೆ. ನೋಡಿ, ಅಲ್ಲಿ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಪಡೆದುಕೊಂಡು ಪ್ರಾರ್ಥಿಸ್ತಾರೆ. ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನ ಬೇಕಿರಲಿಲ್ಲ. ಆದರೆ ಯಾಕೆ ಪ್ರಭು ಯೇಸು ದೀಕ್ಷಾ ಸ್ನಾನ ಪಡೆದುಕೊಂಡ್ರು ಅಂದ್ರೆ, ಈ ಲೋಕದಲ್ಲಿ ಪ್ರಭು ಯೇಸು ಮನುಷ್ಯರಾಗಿ ಜನಿಸಿದರು. ಅವರು ದೇವರೇ ಆಗಿದ್ದರು, ಆದರೆ ಮನುಷ್ಯರಾಗಿ ಜನಿಸಿದ ಕಾರಣ ಮನುಷ್ಯನು ಈ ಲೋಕದಲ್ಲಿ ಯಾವ ಒಡಂಬಡಿಕೆಯನ್ನೆಲ್ಲ ಅನುಸರಿಸಬೇಕು, ಒಪ್ಪಿಕೊಳ್ಳಬೇಕು, ಅವೆಲ್ಲವನ್ನ ಮನುಷ್ಯನಾಗಿ ದೇವರು ಯೇಸು ಸ್ವಾಮಿ ಒಪ್ಪಿಕೊಳ್ಳುತ್ತಾರೆ. ಧರ್ಮಶಾಸ್ತ್ರಕ್ಕೆ ವಿಧೇಯರಾಗುತ್ತಾರೆ. ಹೀಗೆ ಪ್ರಭು ಯೇಸು ಸ್ವಾಮಿ ಸ್ನಾನ ದೀಕ್ಷೆಯನ್ನು ಪಡೆದ ಬಳಿಕ ಪ್ರಾರ್ಥಿಸುತ್ತಾರೆ. ಅಂದ್ರೆ ಯೇಸು ಈ ಲೋಕದಲ್ಲಿ ಮನುಷ್ಯರಾಗಿ ಬಂದರು. ಮನುಷ್ಯರಾಗಿ ಬಂದ ಯೇಸು ದೇವರಲ್ಲಿ ತನ್ನ ತಂದೆಯೊಡನೆ ಮಾತನಾಡುತ್ತಾರೆ. ಸೊ ಕಮ್ಯುನಿಕೇಶನ್ ವಿತ್ ಹಿಸ್ ಫಾದರ್.
ಕಮ್ಯುನಿಕೇಶನ್ ವಿತ್ ಹಿಸ್ ಫಾದರ್, ಆತನ ತಂದೆಯೊಡನೆ. ನೋಡಿ, ಆ ತಂದೆಯೊಡನೆ ಮಾತನಾಡುವಾಗ ತಂದೆ ತನ್ನ ಮಗನ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ತನ್ನ ಮಗನಲ್ಲಿ ಮಾತನಾಡುತ್ತಾರೆ. ನೋಡಿ, ಪ್ರಾರ್ಥನೆಯ ಸಂಬಂಧ. ಅದೇ ಬೈಬಲ್ನ ಶ್ರೀಪುಟ ತೆಗೆದುಕೊಳ್ಳುವಾಗ ಎಷ್ಟೋ ಜನ ಸ್ನಾನದೀಕ್ಷೆನ ಪಡೆದುಕೊಂಡ್ರು. ಆದರೆ ಯಾರೊಂದಿಗೂ ದೇವರು ಮಾತನಾಡಲಿಲ್ಲ. ನಿಮಗೆ ಒಂದು ಪ್ರಶ್ನೆ. ಯೇಸು ಸ್ವಾಮಿಗೆ 12 ಜನ ಪ್ರೇಷಿತರಿದ್ರು. ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡ್ರ? ಯೇಸು ಸ್ವಾಮಿಯೊಡನೆ ಹೋಗಿ ಜೋರ್ಡಾನ್ ನದಿಯಲ್ಲಿ 12 ಜನ ಶಿಷ್ಯರು ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡ್ರ? ಯಾರು ಉತ್ತರ ಕೊಡ್ತೀರಿ? ಸ್ನಾನಿಕ ಯೋಹಾನರು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಎಂಬುದಾಗಿ ಹೇಳ್ತಾ ಇದ್ರು. ಸ್ನಾನಿಕ ಯೋಹಾನರೊಡನೆ ಶಿಷ್ಯರಿದ್ದರು. ಇತ್ತ ಪ್ರಭು ಯೇಸು ಮೆಸ್ಸಾಯನಾಗಿ ಈ ಲೋಕಕ್ಕೆ ಬಂದರು. ಬಂದ ಬಳಿಕ ಯೇಸು ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡ್ರು. ಯೇಸು ಸ್ವಾಮಿ ತದ ಬಳಿಕ 12 ಜನ ಶಿಷ್ಯರನ್ನು ಆರಿಸಿಕೊಂಡ್ರು. 3 ವರ್ಷ ಇರ್ಬೇಕಾದ್ರೆ ಆರಿಸಿಕೊಡ್ತಾರೆ. ಯೇಸು ಸ್ವಾಮಿ ಸ್ನಾನ ದೀಕ್ಷೆ ಪಡೆದುಕೊಂಡದ್ದು ಸಹ 30 ವರ್ಷ ಪ್ರಾಯದಲ್ಲಿ ಹಿರಿಯರಾಗಿದ್ದರು. ಬಹಿರಂಗ ಜೀವನಕ್ಕೆ ಬಂದ ಮೇಲೆ ಸ್ನಾನ ದೀಕ್ಷೆಯನ್ನು ಯೇಸು ಸ್ವಾಮಿ ತೆಗೆದುಕೊಂಡ್ರು. ಆದರೆ 12 ಜನ ಶಿಷ್ಯರು ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡರ? ಯಾರು ಉತ್ತರ ಕೊಡ್ತೀರಿ? ಯಾರು ಉತ್ತರ ಕೊಡ್ತೀರಿ? ಕೆಲವು ನಾವೆಲ್ಲ ಎಷ್ಟೋ ಜನ ಪಾಸಸ್ಗಳು, ಅವರು ಸಭಾ ಪಾಲಕರು, ಇವರೆಲ್ಲ ಎಷ್ಟೋ ಪ್ರಶ್ನೆಗಳನ್ನ ಕೆದಕಿ ತಲೆಯಲ್ಲಿ ಉಳ ಬಿಡ್ತಾರೆ. ಇದಕ್ಕೆ ಉತ್ತರ ಕೊಡುವರು ಯಾರು? ಯಾವ ಪಾಸ್ಟರ್ನ ಕೇಳಿ ನನಗೆ ಉತ್ತರ ಕೊಡಿ. ಬೈಬಲ್ನಲ್ಲಿ ಯೇಸು ಸ್ವಾಮಿ 12 ಜನ ಶಿಷ್ಯರಿಗೆ ಸ್ನಾನ ದೀಕ್ಷೆಯನ್ನು ಕೊಟ್ರ? ಅಥವಾ ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳುವುದಕ್ಕಾಗಿ 12 ಜನ ಶಿಷ್ಯರು ಸ್ನಾನಿಕ ಯೋಹಾನರ ಹತ್ರ ಹೋಗಿದ್ರ? ಸವಾಲಿನ ಪ್ರಶ್ನೆ. ಪ್ರಿಯರಿಗೆ, ಯೇಸು ಸ್ವಾಮಿ ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡು ಮಾತನಾಡುತ್ತಾರೆ, ಪ್ರಾರ್ಥಿಸ್ತಾರೆ. ಅಂದ್ರೆ ತನ್ನ ತಂದೆಯಲ್ಲಿ ಅವರು ಪ್ರಾರ್ಥಿಸ್ತಾರೆ. ವಾಕ್ಯ ಹೇಳ್ತದೆ, ಜನರೆಲ್ಲರೂ ಸ್ನಾನ ದೀಕ್ಷೆಯನ್ನು ಪಡೆಯುತ್ತಿದ್ದರು. ಯೇಸು ಸ್ವಾಮಿ ಬಂದು ದೀಕ್ಷಾ ಸ್ನಾನ ಪಡೆದು ಪ್ರಾರ್ಥಿಸುತ್ತಿರಲು ಏನಾಯಿತು? ಆಕಾಶವು ತೆರೆಯಿತು. ಯೇಸು ಪ್ರಾರ್ಥಿಸುವಾಗ ಏನು ಸಂಭವಿಸಿತು? ಆಕಾಶವು ತೆರೆಯಿತು. That's a power of prayer. That's a fire of prayer. That is the spirit of prayer. ತುಂಬಾ ಆಳವಾಗಿ ಚಿಂತಿಸಿ. ಕೇಳುವವರು ಮಾತ್ರ ಕೇಳಲಿಕ್ಕೆ ಸಾಧ್ಯ ಇದೆ ಸಂದೇಶನ. ಎಲ್ಲರೂ ಕೇಳಲಿಕ್ಕೆ ಆಗೋದಿಲ್ಲ. ತೊಂದರೆ ಇಲ್ಲ, ಟೆನ್ಷನ್ ಇಲ್ಲ. ಕಿವಿರೋರು ಕೇಳಲಿ. ಯೇಸು ಸ್ವಾಮಿ ಪ್ರಾರ್ಥಿಸಿದರು. ಪ್ರಾರ್ಥಿಸುವಾಗ ಆಕಾಶವು ತೆರೆಯಿತು. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರೊಡನೆ ಮಾತನಾಡುತ್ತಾ ಇದ್ದಾರೆ ಯೇಸು ಸ್ವಾಮಿ. ದೇವರು ಯೇಸುವೊಡನೆ ಮಾತನಾಡುತ್ತಾ ಇದ್ದಾರೆ. ಯೇಸು ಸ್ವಾಮಿ ಪ್ರಾರ್ಥಿಸುತ್ತಾ ಇರಲು, ಅಲ್ಲಿ ವಾಕ್ಯ ಹೇಳ್ತದೆ, ಪ್ರಾರ್ಥಿಸಿದರು ಅಲ್ಲ, ಪ್ರಾರ್ಥಿಸುತ್ತಾ ಇರಲು ಆಕಾಶವು ತೆರೆಯಿತು. ಹಲ್ಲೆಲೂಯ. ಪ್ರಿಯರೇ, ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟೋ ಕಾಲಗಳಿಂದ ಪ್ರಾರ್ಥಿಸ್ತಾ ಇದ್ದೇವೆ. ನನ್ನ ಮತ್ತು ನಿಮ್ಮ ಅನುಭವವೇನು?
ನಾವು ಪ್ರಾರ್ಥಿಸುವಾಗ ಆಕಾಶ ತೆರೆಯುತ್ತಾ? ತೆರೆದಿದೆಯಾ? ತೆರೆದಿದ್ನ ನಾವು ನೋಡಿದ್ದೇವಾ? ಕೆಲವು ಪ್ರಶ್ನೆಗಳೆಲ್ಲ ಗೂಢಾರ್ಥಕವಾದದ್ದು, ರಹಸ್ಯವಾದದ್ದು, ಹಾಗೂ ತುಂಬಾ ಬೆಳವಣಿಗೆ, ಗ್ರೋತ್ ಆದದ್ದು. ಯೇಸು ಪ್ರಾರ್ಥಿಸುತ್ತಿರಲು ಆಕಾಶವು ತೆರೆಯಿತು. ನಾನು ಪ್ರಾರ್ಥಿಸುವಾಗ ಅಥವಾ ನೀವು ಪ್ರಾರ್ಥಿಸುವಾಗ, ಒಬ್ಬ ಯಾಜಕ ಪ್ರೀಸ್ಟ್ ಪ್ರಾರ್ಥಿಸುವಾಗ, ಒಬ್ಬ ಪಾಸ್ಟರ್ ಸಭಾಪಾಲಕ ಪ್ರಾರ್ಥಿಸುವಾಗ, ಒಬ್ಬ ಶುಶ್ರೂಷಕ ಪ್ರಾರ್ಥಿಸುವಾಗ ಆಕಾಶ ತೆರೆಯುತ್ತದಾ? ಆ ಅನುಭವ ಇದೆಯಾ? ಸುಳ್ಳು ಹೇಳ್ಬೋದು, ಬೇಕಾದ್ರೆ ಕತೆ ಕಟ್ಟಿ ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ಬೋದು. ಹೌದು ನಾನು ನೋಡಿದ್ದೆ ಹೀಗೆ. ಕೆಲವರೆಲ್ಲ ಕ್ರಿಯೇಟಿವಿಟಿ ಮೈಂಡ್ ಅಲ್ಲಿ ಕುತ್ಕೊಂಡಿರ್ತಾರೆ. ಏನ್ ಕೇಳಿದ್ರೆ ಆ ಕ್ರಿಯೇಟಿವಿಟಿ ಮೈಂಡ್ ಅಲ್ಲಿ ಮಾತನಾಡ್ತಾರೆ. ಏನ್ ಹೇಳಿದ್ರೆ ಅಲ್ಲಿ ಹೇಳ್ತಾರೆ, ಹೌದು ನನಗೂ ಸಹ ಹೀಗೆ ಆಯಿತು. ಒಬ್ಬರಲ್ಲಿಗಿಂತ ಒಬ್ಬರು ಕಾಂಪಿಟೇಷನ್ ಅಲ್ಲಿ ಮಾತನಾಡ್ತಾರೆ. ನಾನು ಸಾಕಷ್ಟು ಜನರನ್ನ ನಾನು ನೋಡಿದ್ದೇನೆ. ನಾವ್ ಏನನ್ನ ಹೇಳ್ತೇವೆ ಅದನ್ನೇ ಅವ್ರು ಹೇಳ್ತಾರೆ. ಅಲ್ಲಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಖಾರ ಹಾಕಿ ಹೇಳ್ತಾರೆ. ಪ್ರಿಯರೇ, ಯೇಸು ಪ್ರಾರ್ಥಿಸುವಾಗ ಆಕಾಶವು ತೆರೆಯಿತು. ಇಂದು ನೀನು ಮತ್ತು ನಾನು ಪ್ರಾರ್ಥಿಸುವಾಗ ಏನು ತೆರೆಯುತ್ತಾ ಇದೆ? ನಮ್ಮ ಹೃದಯವೂ ಸಹ ತೆರೆಯುತ್ತಾ ಇಲ್ಲ. ಸಹೋದರ ಸಹೋದರಿ, ನಿನ್ನ ಹೃದಯವೂ ಸಹ ತೆರೆಯುತ್ತಿಲ್ಲ. ಯಾಕೆಂದರೆ ನಿನ್ನಲ್ಲಿ ನನ್ನಲ್ಲಿ ಕಲ್ಮಶವಿರುವ ಕಾರಣ, ದೂಷಣೆ ನಿಂದನೆ ಇರುವ ಕಾರಣ, ಪಾಪವಿರುವ ಕಾರಣ, ಕೆಟ್ಟತನವಿರುವ ಕಾರಣ ನನ್ನ ಹೃದಯವೂ ಸಹ ತೆರೆಯುವುದಿಲ್ಲ. ಬರೀ ಹೃದಯದ ಪ್ರಾರ್ಥನೆ ಹಾಗೂ ಶಬ್ದದ ಪ್ರಾರ್ಥನೆಯಾಗಿದೆ. ಇನ್ನು ಆಕಾಶ ತೆಗೆಯಲು ಹೇಗೆ ಸಾಧ್ಯ? ಆಕಾಶ ತೆರೆಯಲು ಹೇಗೆ ಸಾಧ್ಯ? ಒಂದು ಕಾವ್ಯಗಾರ ಹೇಳುತ್ತಾನೆ, ಹೃದಯವ ತೆರೆದು ಬಾ ಎಂದು ನಿನ್ನ ಕರೆಯುವೆ ದೇವಾ ಬಾ. ಹೃದಯವ ತೆರೆದು ಕರೆಯುವೆ ದೇವಾ ಬಾ. ಹೃದಯವನ್ನು ತೆರೆದು ಕರೀತಾ ಇದ್ದೀನಿ ಬಾ ಎಂಬುದಾಗಿ ಹೇಳ್ತಾರೆ. ಮನವೆಂಬ ಗಂಟೆಯ ನಾದವ ಮುಳಗಿ ಕರೆಯುವೆ ದೇವಾ ಬಾ. ಮನದ ಗಂಟೆಯನ್ನು ಹೊಡೆದು ನಿನ್ನನ್ನು ಕರೀತಾ ಇದ್ದೇನೆ, ಆಹ್ವಾನಿಸ್ತಾ ಇದ್ದೇನೆ, ಬಾ ಬಾ. ಆದರೆ ನನ್ನ ಗಂಟೆಯ, ಮನದ ಗಂಟೆಯ ಶಬ್ದ ದೇವರಿಗೆ ಕೇಳುತ್ತಾ ಇದೆಯೇ? ನಾನು ನಿಜವಾಗಿ ಹೃದಯವನ್ನು ತೆರೆದಿದ್ದೇನೆ. ಪ್ರಿಯರೇ, ಯಾವಾಗ ನನ್ನ ಹೃದಯವು ತೆರೆಯಲ್ಪಡುವುದು? ನಾವು ಶಕ್ತಿಯುತ ಪ್ರಾರ್ಥನೆಯನ್ನು ಕುರಿತು ಚಿಂತಿಸ್ತಾ ಇದ್ದೇವೆ. ನನ್ನ ಹೃದಯ ತೆರೆಯಬೇಕು ಅಂದ್ರೆ ನನ್ನ ಪ್ರಾರ್ಥನೆ ಶಕ್ತಿಯುತವಾಗಿರಬೇಕು. ನನ್ನ ಪ್ರಾರ್ಥನೆ ಶಕ್ತಿಯುತವಾಗಿದೆ ಎಂಬುದಾದರೆ ನನ್ನ ಮನಸ್ಸಿನಲ್ಲಿಯೂ, ಹೃದಯದಲ್ಲಿಯೂ, ಆತ್ಮದಲ್ಲಿಯೂ, ಶರೀರದಲ್ಲಿಯೂ ನಾನು ಶುದ್ಧನಾಗಿರಬೇಕು. ಅದಕ್ಕೆ ಪ್ರಭು ಯೇಸು ಪ್ರಕಟಣೆ 3:20 ಹೇಳ್ತಾರೆ, ನಾನು ಹೃದಯದ ಬಳಿ ನಿಂತು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಸ್ವರವನ್ನು ಕೇಳಿ ತೆರೆದದ್ದೇ ಆದರೆ ನಾನು ಅವನೊಳಗೆ ಪ್ರವೇಶಿಸುವನು, ಅವನೊಡನೆ ನಾನು ಊಟ ಮಾಡುವೆನು, ಅವನು ನನ್ನೊಡನೆ ಊಟ ಮಾಡುವನು. ಪ್ರಾರ್ಥನೆಯ ಸಂಬಂಧ. ಹೀಗೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಹೃದಯದಲ್ಲಿ ಕಲ್ಮಶಗಳಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಹೇಗೆ ದೇವರಿಗೆ ಪ್ರಾರ್ಥನೆ ಕೇಳಲಿಕ್ಕೆ ಸಾಧ್ಯ? ಹೇಗೆ ಸ್ವರ್ಗ ತೆರೀಲಿಕ್ಕೆ ಸಾಧ್ಯ? ಆಕಾಶ ತೆರೀಲಿಕ್ಕೆ ಸಾಧ್ಯ? ಇಲ್ಲಿ ಹೃದಯವೇ ತೆರೀತಾ ಇಲ್ಲ, ಇನ್ನು ಆಕಾಶ ಎಲ್ಲಿಂದ ತೆರೆಯುತ್ತದೆ? ಆಕಾಶ ಎಲ್ಲಿಂದ ತೆರೆಯುತ್ತದೆ? ಪ್ರಿಯರ, ಆಳವಾದ ಚಿಂತನೆಗಳಿಗೆ ನಾವು ಒಳಗಾಗಬೇಕು. ಬರೀ ಹೆಸರಿಗೆ ಮಾತ್ರ ಬರೀ ಯೇಸುವೆ 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 ಆರಾಧನೆ ಸ್ತುತಿ ಸ್ತೋತ್ರ ಎಂಬುದಾಗಿ 1 ಗಂಟೆ ಅರ್ಧ ಗಂಟೆ ಆರಾಧನೆ ಮಾಡಿ ಅರ್ಧ ಗಂಟೆ ವಾಕ್ಯ ಕೇಳಿ ಪರಮಪ್ರಸಾದ ಆಶೀರ್ವಾದದಲ್ಲಿ ನಾನು ಹೋಗಿಬಿಟ್ರೆ ಏನು ಪ್ರಯೋಜನ? ನೋಡಿ,
ಎಲ್ಲ ನಡೀತಾ ಇದ್ರೆ ಎಷ್ಟು ಜನರ ಜೀವಿತದಲ್ಲಿ ಬದಲಾವಣೆ ಆಗಿದೆ? ಸತ್ಯ ಹೇಳಿ. ಎಷ್ಟು ಜನರು ನೀವು ಕಣ್ಣಿನಲ್ಲಿ ನೋಡ್ತಾ ಇದ್ದೀರಿ, ಎಷ್ಟೋ ಕುಟುಂಬಗಳನ್ನ ನೋಡ್ತಾ ಇದ್ದೀರಿ, ಎಷ್ಟೋ ಪ್ರಾರ್ಥಿಸುವ ವ್ಯಕ್ತಿಗಳನ್ನ ನೋಡ್ತಾ ಇದ್ದೀರಿ, ಆರಾಧನೆಗೆ ಹೋಗೋರ್ನ, ಆರಾಧಿಸುವರ್ನ ಎಲ್ಲರೂ ನೋಡ್ತಾ ಇದ್ದೀರಿ. ಅವರ ಜೀವನದಲ್ಲಿ ಬದಲಾವಣೆ ನೋಡ್ತಾ ಇದ್ದೀರಾ? ಅವರ ಕುಟುಂಬದಲ್ಲಿ ಬದಲಾವಣೆ ನೋಡ್ತಾ ಇದ್ದೀರಾ? ಅವರ ಬಾಯಿಂದ ಬರುವ ಮಾತುಗಳನ್ನ ಬದಲಾವಣೆ ನೋಡ್ತಾ ಇದ್ದೀರಾ? ಅವರ ದೂಷಣೆ ನಿಂದನೆಗಳನ್ನ ಬಿಟ್ಟು ಬಿಟ್ಟಿದ್ದಾರಾ? ಬದಲಾವಣೆ ನೋಡ್ತಾ ಇದ್ದೀರಾ? ಅವರ ಸುಳ್ಳುಗಳನ್ನು ಬಿಟ್ಟು ಬಿಟ್ಟಿದ್ದಾರಾ? ಬದಲಾವಣೆ ನೋಡ್ತಾ ಇದ್ದೀವಾ? ಅಥವಾ ನಿನ್ನನ್ನು ನನ್ನನ್ನು ನೋಡಿ ಬದಲಾವಣೆಯನ್ನು ನೋಡ್ತಾ ಇದ್ದಾರಾ? ಯಾವ ಬದಲಾವಣೆಗಳು ಇಲ್ಲ. ಯಾಜಕ ಬಲಿ ಅರ್ಪಿಸುತ್ತಾನೆ, ಆತನ ಜೀವನ ಬದಲಾವಣೆ ಇಲ್ಲ. ಆತನಲ್ಲಿ ವೈರಾಗ್ಯ, ಮನಸ್ತಾಪ, ದೂಷಣೆ, ನಿಂದನೆ, ಅಗೆತನ, ಕೆಟ್ಟತನ, ದಬ್ಬಾಳಿಕೆ, ಒಬ್ಬ ಸಾಧಾರಣ ಮನುಷ್ಯನಿಗಿಂತ 10 ಪಟ್ಟು ಕ್ರೂರತನ, ಒಬ್ಬ ಯಾಜಕನ ಕ್ರೂರತನ, ಒಬ್ಬ ಸಭಾಪಾಲಕನ ಕ್ರೂರತನ, ಒಬ್ಬ ಪಾಸ್ಟರ್ನ ಕ್ರೂರತನ, ಒಬ್ಬ ಶುಭ ಸಂದೇಶ ಸಾರುವನ ಕ್ರೂರತನ, ಒಬ್ಬ ಪ್ರಾರ್ಥಿಸುವವನ ಕ್ರೂರತನ. ಹೌ ಟು ಸೇ ಯು ಆರ್ ಸನ್ ಆಫ್ ಗಾಡ್ ಅಂಡ್ ಸನ್ ಆಫ್ ಡಾಟರ್? ಹೇಗೆ ನೀನು ಹೇಳುತ್ತೀಯ ನನ್ನ ದೇವರ ಮಗನು, ದೇವರ ಮಗಳು ಎಂಬುದಾಗಿ? ಅದಕ್ಕೆ ವಾಕ್ಯ ಹೇಳ್ತದೆ, ನೀನು ಸುಳ್ಳುಗಾರ. ಯು ಆರ್ ಎ ಲಯರ್. ಯೋಚಿಸಿ ಪ್ರಿಯರೇ, ಇದೆಲ್ಲವೂ ವಾಡಿಕೆ. ನಿನ್ನ ಪ್ರಾರ್ಥನೆ ಶಕ್ತಿಯುತವಲ್ಲ. ನನ್ನ ಪ್ರಾರ್ಥನೆ ಶಕ್ತಿಯುತವಲ್ಲ. ಸಮಥಿಂಗ್ ರಾಂಗ್. ಯೋಚಿಸಿ. ಪ್ರಿಯರೇ, ದೇವರ ವಾಕ್ಯ ನನ್ನ ಮುಂದೆ ಇರುವಾಗ ದೇವರ ವಾಕ್ಯವನ್ನೇ ಗೌರವಿಸದೆ ಆ ದೇವರ ವಾಕ್ಯದಲ್ಲಿ ತಾರತಮ್ಯ ನೋಡುವ ಕಾಲವಾಗಿ ಹೋಗಿದೆ ಈಗ ಈ ಕಾಲ. ನಮ್ಮ ಪ್ರಾರ್ಥನೆ ಶಕ್ತಿಯುತವಾಗಿದೆಯೇ? ನಮ್ಮ ಪ್ರಾರ್ಥನೆಯಲ್ಲಿ, ನಾವು ಮಾಡುವ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆಯೇ? ಇಲ್ಲ. ಹೇಗೆ ದೇವರಿಗೆ ನಮ್ಮ ಪ್ರಾರ್ಥನೆ ಸ್ವೀಕೃತವಾಗುತ್ತದೆ? ನಾವು ಇವೆಲ್ಲವುಗಳಲ್ಲಿ ತುಂಬಾ ಆಚರಣೆ ಮಾಡುತ್ತೇವೆ. ಬಲಿಪೂಜೆಗೆ ಹೋಗುವಾಗ ಸ್ನಾನ ಮಾಡುತ್ತೇವೆ, ಬಟ್ಟೆಯನ್ನು ಬದಲಾಯಿಸಿಕೊಡ್ತೇವೆ, ತಲೆಯಲ್ಲಿ ವೇಲಿಟ್ಕೊಳ್ತೇವೆ, ಚಪ್ಪಲಿನ ಬಿಚ್ಚಿಟ್ಬಿಡ್ತೇವೆ, ಮುಂದೆ ಹೋಗಿ ಕುತ್ಕೊಳ್ತೇವೆ, ಭಕ್ತಿಯಿಂದ ಕುತ್ಕೊಳ್ತೇವೆ, ಬಲಿಪೂಜೆಯಲ್ಲಿ ಆಮೇಲೆ ಹೇಳ್ತೇವೆ, ಪರಮ ಪ್ರಸಾದನ ಸ್ವೀಕರಿಸ್ತೇವೆ, ಮನೆಗೆ ಬರ್ತೇವೆ. ಮನೆಗೆ ಬಂದ ತಕ್ಷಣ, ಬೀದಿಗೆ ಬಂದ ತಕ್ಷಣ, ಕೆಲಸ ಮಾಡುವ ಸ್ಥಳಕ್ಕೆ ಬಂದ ತಕ್ಷಣ, ನಮ್ಮ ಮುಂದೆ ಬಂದ ವ್ಯಕ್ತಿಗಳ ಮುಂದೆ ದೂಷಣೆ, ನಿಂದನೆ, ಅಪಹರ್ತ ಇವುಗಳೇ ಪ್ರಾರಂಭವಾಗುತ್ತದೆ. ಹೇಗೆ ದೇವರು ನಿನ್ನ ಸ್ವರವನ್ನ ಕೇಳಲು ಸಾಧ್ಯ? ಅದಕ್ಕೆ ಸದುತ್ತರ ಸಿಕ್ಕಲು ಸಾಧ್ಯ. ನಿನ್ನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ನಿನ್ನ ತೃಪ್ತಿಗಾಗಿ, ನನ್ನ ತೃಪ್ತಿಗಾಗಿ ಪ್ರಾರ್ಥಿಸಬೇಕು ಅಷ್ಟೇ. ತೃಪ್ತಿಗಾಗಿ ಪ್ರಾರ್ಥನೆ. ನೀನೆಷ್ಟೇ ಆರಾಧಿಸಿದರೂ ನಿನ್ನ ಕಣ್ಣಿನಲ್ಲಿ ಕೆಟ್ಟದ್ದು, ನಿನ್ನ ನಗುವಿನಲ್ಲಿ ವಂಚನೆ, ನಿನ್ನ ಬಾಯಿಯಲ್ಲಿ ದೂಷಣೆ. ಹೇಗೆ ನಿನ್ನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗಲು ಸಾಧ್ಯ? ನಿನ್ನ ಪ್ರಾರ್ಥನೆ ಶಕ್ತಿಯುತವಾಗಲು ಸಾಧ್ಯ? ದೇವರಿಗೆ ನಿನ್ನ ಸ್ವರ ಕೇಳಲು ಹೇಗೆ ಸಾಧ್ಯ? ಅಥವಾ ದೇವರ ಸ್ವರವನ್ನು ನೀನು ಹೇಗೆ ಕೇಳಲು ಸಾಧ್ಯ? ಅವನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಅವನು ಹಾಗೆ ಮಾಡಿದನು, ಹೀಗೆ ಮಾಡಿದನು, ಇದುವೇ ನೋಡಿ. ಯಾವ ಒಂದು ಪ್ರೀಚರ್ಸ್ ಹತ್ರ ಹೋಗಿ, ಒಂದು ಪ್ರೀಸ್ಟ್ ಹತ್ರ ಹೋಗಿ, ಇವತ್ತಿನ ಸತ್ಯದ ಘಟನೆಗಳು ಪ್ರಿಯರೇ. ಒಂದು ಯಾಜಕನ ಬಳಿ ಹೋಗಿ, ಆ ಯಾಜಕನಿಗೆ, ಪಾಸ್ಟರ್ಗೆ, ಆ ಶುಭ ಸಂದೇಶಕಾರನಿಗೆ ಬಕೆಟ್ ಹಿಡಿದ್ರೆ ಮಾತ್ರನೇ ಅವನು ಒಳ್ಳೆಯವರು. ಅಲ್ಲದ್ರೆ ಈ ಜೊತೆಲಿರುವವರು ಏನು ಹೇಳಿದ್ರು ಅವ್ರು ಏನ್ ಮಾಡ್ತಾರೆ? ಹೌದು, ಇವನು ಹೇಳಿದ ವೇದವಾಕ್ಯ. ಸತ್ಯವನ್ನ ಅರಿತುಕೊಳ್ಳುವುದಿಲ್ಲ, ಸತ್ಯವನ್ನ ಹುಡುಕುವುದಿಲ್ಲ. ಹಾಗೆತ್ತನ ಯಾಚಕನಲ್ಲಿಯೂ ಇವತ್ತು ನೋಡ್ತೇವೆ, ಶುಭ ಸಂದೇಶ ಸಾರುವನಲ್ಲಿ ನಾವು ನೋಡ್ತೇವೆ, ಪ್ರಾರ್ಥಿಸುವಲ್ಲಿ ನೋಡ್ತೇವೆ. ಹಾಗೆತ್ತನ, ತಾರತಮ್ಯ.
ಕೆಟ್ಟತನ, ಪಾಪದ ಜೀವಿತ, ಪಾಪದ ಬಂಧನ. ಹೇಗೆ ನಿನ್ನ ಪ್ರಾರ್ಥನೆ ಶಕ್ತಿಯುತವಾಗಲು ಸಾಧ್ಯ? ಎಲಿಯ ಪ್ರಾರ್ಥನೆ ಮಾಡಿದ, ಏನು ಸಂಭವಿಸಿತು? 3 ವರ್ಷ 6 ತಿಂಗಳು ಮಳೆ ಸುರಿಯಲೇ ಇಲ್ಲ. ಮತ್ತೆ ಪ್ರಾರ್ಥಿಸಿದ, ಮಳೆ ಸುರಿಯಿತು. ನೀನು ಪ್ರಾರ್ಥಿಸುತ್ತಾ ಇದ್ದೀಯಾ? ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಏನು ಸಂಭವಿಸುತ್ತಾ ಇದೆ? ವೈಯಕ್ತಿಕ ನಿನ್ನ ಜೀವಿತದಲ್ಲಿ ಬದಲಾವಣೆಯನ್ನು ಕಾಣುತ್ತಾ ಇದ್ದೀಯಾ? ನಾನು ಹೇಳಿದವಾಗಲೇ ಎಷ್ಟೋ ಬರೀ ಸಂಪ್ರದಾಯಗಳನ್ನ ಮಾಡ್ತಾರೆ. ಬೆಳಗ್ಗೆ ಪೂಜೆ, ಸಾಯಂಕಾಲ ಪೂಜೆ, ಮನೆಯಲ್ಲಿ 2 ಗಂಟೆ ಪ್ರಾರ್ಥನೆ, 3 ಗಂಟೆ ಪ್ರಾರ್ಥನೆ, ದಿನ ಯೂಟ್ಯೂಬ್ ಚಾನೆಲ್, ಫೇಸ್ಬುಕ್ ಚಾನೆಲ್, ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಆದರೆ ನಿನ್ನ ಜೀವಿತದಲ್ಲಿ ಬದಲಾವಣೆ ಇದೆಯಾ? ನೀನು ಶುದ್ಧನಾಗಿದ್ದೀಯಾ? ನಿನ್ನ ಮನಸ್ಸು ನಿಷ್ಕಳಂಕವಾಗಿದ್ದೀಯಾ? ಹೇಗೆ ದೇವರಿಗೆ ನಿನ್ನ ಪ್ರಾರ್ಥನೆ ಶಕ್ತಿಯುತವಾಗಲು ಸಾಧ್ಯ? ಅಯ್ಯೋ ಬ್ರದರ್, ನೀವಲ್ಲಿ ಹೇಳ್ಕೊಡ್ತೀರಿ, ಆದರೆ ನಮಗೆ ಹೇಗೆ ಉತ್ತರ ಕೊಡೋಕೆ ಸಾಧ್ಯ ಬ್ರದರ್ ಎಂಬುದಾಗಿರಬಹುದು ನಿಮಗೆ. ಪ್ರಿಯರೇ, ಉತ್ತರ ನೀವು ನಮಗೆ ಕೊಡಬೇಕಾಗಿರುವುದಲ್ಲ, ನಿಮ್ಮ ಮನಸ್ಸಾಕ್ಷಿಗೆ ಕೊಡಬೇಕು. ನಿಮ್ಮಲ್ಲಿ ವಾಸ ಮಾಡಬೇಕಾಗಿರುವಂತಹ ಯೇಸುವಿಗೆ, ದೇವರಿಗೆ ಕೊಡಬೇಕು ಸದುತ್ತರ. ಅಲ್ಲದೆ ಪ್ರಯೋಜನವಿಲ್ಲ. ನಮ್ಮ ಪ್ರಾರ್ಥನೆ ಶಕ್ತಿಯುತವಾದ ಪ್ರಾರ್ಥನೆ ಆಗಿರಬೇಕು. ಸ್ಥಾನಮಾನಗಳನ್ನು ಅಲಂಕರಿಸುವ ಪ್ರಾರ್ಥನೆ ಆಗಿರಬಾರದು. ಹೆಸರು ಪದವಿಗಾಗಿ ಮಾಡುವ ಪ್ರಾರ್ಥನೆ. ಕೆಲವನ್ನ ನೋಡ್ಬೋದು ನಾವು, ಎಲ್ಲದರಲ್ಲೂ ಅವರೇ ಮುಂದೆ ಹೋಗಿ ನಿಲ್ತಾರೆ. 5 ನಿಮಿಷಕ್ಕೆ ಹೋಗ್ತಾನೆ. ಒಂದು ಧ್ಯಾನ ನಡೀತಾ ಇರಲಿ, ಒಂದು ಏನೇ ನಡೀತಾ 5 ನಿಮಿಷಕ್ಕೆ ಗುರುಗಳ ಹತ್ರ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅವರನ್ನೇ ಪ್ರಕಟಿಸಿಕೊಳ್ತಾರೆ. ಎಲ್ಲ ನಾನೇ ಮಾಡೋದು ಎಂಬುವಂತೆ ಎಲ್ಲ ಕಡೆ ಅವರೇ ತಿರುಗಾಡ್ತಾ ಇರ್ತಾರೆ. ಏನು ಪ್ರಯೋಜನ? ಏನೂ ಪ್ರಯೋಜನವಿಲ್ಲ. ಸ್ಥಾನಕ್ಕಾಗಿ ಪ್ರಾರ್ಥನೆ, ಪದವಿಗಾಗಿ ಪ್ರಾರ್ಥನೆ, ಹೆಸರಿಗಾಗಿ ಪ್ರಾರ್ಥನೆ. ಅದರ ಹೃದಯದಲ್ಲಿ ವಂಚನೆ, ಹೃದಯದಲ್ಲಿ ಕೆಟ್ಟತನ, ಕೆಟ್ಟ ಆಲೋಚನೆ, ಅಸೂಯೆ, ಸ್ವಾರ್ಥ. ಹೇಗೆ ನಿನ್ನ ಪ್ರಾರ್ಥನೆ ಶಕ್ತಿಯುತವಾಗಲು ಸಾಧ್ಯ? ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಪ್ರಾರ್ಥನೆ ಶಕ್ತಿಯುತವಾಗಬೇಕಾದರೆ ನಾನು ಶಕ್ತಿಯುತನಾಗಿರಬೇಕು. ಐ ಆಮ್ ರೆಡಿ ಟು ಗೋ ಸ್ಯಾಕ್ರಿಫೈಸ್. ನಾನು ತ್ಯಾಗ ಮಾಡಲು ಸಿದ್ಧನಾಗಿರಬೇಕು. ಐ ವಾಂಟ್ ಟು ಸ್ಯಾಕ್ರಿಫೈಸ್. ನನ್ನ ಪ್ರಾರ್ಥನೆ ಶಕ್ತಿಯುತ ಆಗಬೇಕಾದ್ರೆ ನೀವು ಎಣಿಸಿಕೊಳ್ಳುವುದಷ್ಟು ಸುಲಭ ಅಲ್ಲ. ಬೆಂಕಿಯಲ್ಲಿ ಬೀಳಬೇಕು. ಪ್ರಾರ್ಥನೆ ಶಕ್ತಿಯುತವಾಗಬೇಕಾದ್ರೆ ಬೆಂಕಿಯಲ್ಲಿ ಬೀಳಬೇಕು. ನಾವು ಬೆಂಕಿಯಲ್ಲಿ ಬೀಳಲಿಕ್ಕೆ ಎಲ್ಲಿ ಹೋಗ್ತೇವೆ? ನಮ್ಮದು ಬೆಳಗ್ಗೆ ಪೂಜೆ, ಸಾಯಂಕಾಲ ಪೂಜೆ, ಪ್ರಾರ್ಥನೆ, ಯೂಟ್ಯೂಬ್, ಫೇಸ್ಬುಕ್, ಇಷ್ಟನೇ. ಅಲ್ಲಿ ಬೆಂಕಿಯಲ್ಲಿ ಬೀಳೋದಿಲ್ಲ. ಕೆಟ್ಟವನ ಜೊತೆ, ಕೆಟ್ಟವನ ಮಧ್ಯದಲ್ಲಿ, ತಪ್ಪಿತಸ್ಥನ ಮಧ್ಯದಲ್ಲಿ, ಕುಡುಕನ ಮಧ್ಯದಲ್ಲಿ, ವ್ಯಭಿಚಾರಿಯ ಮಧ್ಯದಲ್ಲಿ, ಪಾಪಿಷ್ಟನ ಮಧ್ಯದಲ್ಲಿ, ಹೀಗೆ ಪಾಪಿಗಳಾಗಿ ಜೀವಿಸುತ್ತಿರುವವರ ಮಧ್ಯದಲ್ಲಿ ಮುಳುಗಿ ಅವರೊಂದಿಗಿದ್ದು ಅವರು ಹೇಳುವುದನ್ನ ಕೇಳಿ ಅವೆಲ್ಲವನ್ನ ಅನುಭವಿಸಿ ಅದನ್ನು ಸಹಿಸಿ ಹಾಗೆಯೇ ನಾನು ದೇವರೊಂದಿಗೆ ಬರಬೇಕು. ಅರ್ಥ ಆಯ್ತಲ್ಲ? ಅನುಭವ, ಸಾಕ್ರಿಫೈಸ್. ಎಲ್ಲಿಯೋ ಒಂದು ಧ್ಯಾನ ಮಂದಿರದಲ್ಲಿ ಕುತ್ಕೊಂಡು, ಪ್ರಾರ್ಥನಾ ಮಂದಿರದಲ್ಲಿ ಕುತ್ಕೊಂಡು, ಅಡೋರೇಷನ್ ಚಾಪಲ್ ಕುತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ
ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಹಾಲೆಲೂಯಾ ಅಂತ ಹೇಳ್ಕೊಂಡು ಜಪ್ಸರ್ನ ಉರುಳಿಸ್ಕೊಂಡು, ಕಿವಿಯಲ್ಲಿ ಇಯರ್ಫೋನ್ ಹಾಕೊಂಡು, ವರ್ಡ್ ಆಫ್ ಗಾಡ್ಗಳು ಕೇಳ್ಕೊಂಡು, ಯೂಟ್ಯೂಬಲ್ಲಿ ಕೇಳ್ಕೊಂಡು ಎದ್ದು ಬಿಟ್ರೆ ಇಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಬದಲಾವಣೆ ಇದೆಯಾ? ನಿನ್ನ ಗಂಡನ ಹತ್ರ ಜಗಳ ಮಾಡೋದು ಬಿಟ್ಟಿದೀಯಾ? ನಿನ್ನ ಹೆಂಡತಿ ಹತ್ರ ಜಗಳ ಮಾಡೋದು ಬಿಟ್ಟಿದ್ಯಾ? ನಿನ್ನ ನೆರೆಯವರ ಹತ್ರ ಜಗಳ ಮಾಡೋದು ಬಿಟ್ಟಿದ್ಯಾ? ನಿನ್ನ ದುರಾಸೆ ಬಿಟ್ಟಿದ್ಯಾ? ನಿನ್ನ ಬಾಯಿಂದ ಬರುವ ದೂಷಣೆ ಬಿಟ್ಟಿದ್ಯಾ? ನಿಂದನೆ ಬಿಟ್ಟಿದ್ಯಾ? ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಟ್ಟಿದ್ಯಾ? ಇನ್ನೊಬ್ಬರ ಮನೆ ಬಗ್ಗೆ ಮಾತಾಡೋದು ಬಿಟ್ಟಿದ್ಯಾ? ಇನ್ನೊಬ್ರು ಗಂಡ ಹೆಂಡತಿಯರ ಬಗ್ಗೆ ಮಾತಾಡೋದು ಬಿಟ್ಟಿದ್ಯಾ? ಓಡಿಯೋದವ್ರ ಬಗ್ಗೆ ಮಾತಾಡೋದು ಬಿಟ್ಟಿದ್ಯಾ? ಸುಳ್ಳು ಹೇಳೋದನ್ನ ಬಿಟ್ಟಿದ್ಯಾ? ಚಾಡಿ ಹೇಳೋದನ್ನ ಬಿಟ್ಟಿದ್ಯಾ? ತಪ್ಪು ಕಲ್ಪನೆ ಹೊರಿಸೋದನ್ನ ಬಿಟ್ಟಿದ್ಯಾ? ಇನ್ನೊಬ್ಬರ ಕುಟುಂಬವನ್ನು ಒಡೆದಾಕೋದನ್ನ ಬಿಟ್ಟಿದ್ಯಾ? ಅಯ್ಯೋ, ಏನೋ ಒಂದು ವಿಷಯ ಹೇಳ್ಬೇಕು ಅಂತಿದ್ದೆ, ಬೇಡ ಬಿಡಪ್ಪ, ನಮ್ಗೆ ಯಾಕೆ, ಅದೇನ್ ಹೇಳ್ರಿ. ಶುರುವಾಯ್ತು ಸಿನಿಮಾ. ಬಿಟ್ಟಿದ್ದೀನ. ಪ್ರಾರ್ಥನೆ ಮುಗಿಸಿ ಬಂದ ತಕ್ಷಣ ಪ್ರಸಂಗ, ಅವನು ಹಾಗೆ ಮಾಡಿದ, ಇವನು ಹೀಗೆ ಮಾಡಿದ್ಲು, ಅವಳು ಹಾಗೆ ಪ್ರಾರ್ಥನೆ ಮಾಡಿದ್ಲು, ನನಗೆ ಕೊಡ್ಲಿಲ್ಲ, ನನಗೆ ಮಾಡಿದ್ಲು. ಬಲಿ ಪೂಜೆ ಮುಗಿಸಿ ಬಂದ ತಕ್ಷಣ ಅಲ್ಲಿ ಹೋರಾಟ, ಅವ್ರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಆ ಸ್ವಾಮಿಯರಿಗೆ, ಈ ಸಿಸ್ಟರಿಗೆ, ಯಾಡೋರಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ಹೇಗೆ ನನ್ನ ಪ್ರಾರ್ಥನೆ ಶಕ್ತಿಯುತವಾಗಲು ಸಾಧ್ಯ? ಈಗೆಲ್ಲ ಫೇವರೇಟ್, ನನಗೆ ಈ ಬ್ರದರ್ ತುಂಬಾ ಫೇವರೇಟ್, ನನಗೆ ಆ ಬ್ರದರ್ ತುಂಬಾ ಫೇವರೇಟ್. ಯೇಸು ಸ್ವಾಮಿ ಫೇವರೇಟ್ ಅಲ್ಲ. ಈ ಸಿಸ್ಟರ್ ತುಂಬಾ ಫೇವರೇಟ್, ಈ ಧ್ಯಾನ ಮಂದಿರ ತುಂಬಾ ಫೇವರೇಟ್, ಆ ಧ್ಯಾನ ಮಂದಿರ ತುಂಬಾ ಪವರ್ಫುಲ್. ಅಯ್ಯೋ, ಅಲ್ಲಿ ಹೇಳಿದ್ರು, ಅಲ್ಲಿ ಭಯಂಕರವಾಗಿ ದಡ್ಡತನ, ಮೂರ್ಖತನ. ನೀನು ಪ್ರಾರ್ಥಿಸುವಾಗ ಯಾಕೆ ಸದುತ್ತರ ಸಿಗ್ತಾ ಇಲ್ಲ? ಯಾಕೆ ಓಡ್ತಾ ಇದೀಯ ಆ ಕಡೆಗೂ ಈ ಕಡೆಗೂ? ಆ ಕಡೆ ಇಲ್ಲಿ ಬಿಟ್ರೆ ಅಲ್ಲಿ, ಅಲ್ಲಿ ಬಿಟ್ರೆ ಇಲ್ಲಿ, ಈ ಸಮಸ್ಯೆ ಬಂದ್ರೆ ಆ ಸಮಸ್ಯೆ, ಆ ಸಮಸ್ಯೆ ಬಂದ್ರೆ ಈ ಸಮಸ್ಯೆ, ತೀರದ ಮುಗಿವಿಲ್ಲದ ಸಮಸ್ಯೆ. ಹೋರಾಟ ಹೋರಾಟ ಹೋರಾಟ. ಯೋಚಿಸಿ ಪ್ರಿಯರೇ, ನಮ್ಮ ಪ್ರಾರ್ಥನೆ ಶಕ್ತಿಯುತವಾಗಿದೆಯಾ? ಆಕಾಶ ತೆರೆಯಿತು ಪ್ರಭು ಯೇಸು ಪ್ರಾರ್ಥಿಸುವಾಗ, ಎಲಿಯ ಪ್ರಾರ್ಥಿಸುವಾಗ 3 ವರ್ಷ 6 ತಿಂಗಳು ಮಳೆ ಬೀಳಲಿಲ್ಲ. ಇವತ್ತು ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಏನು ಸಂಭವಿಸ್ತಾ ಇದೆ? ಕೆಲವರು ಹೇಳ್ಬೋದು, ಅಯ್ಯೋ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನನಗೆ ಖಂಡಿತವಾಗಿ ಇಂಥ ಎಲ್ಲಾ ಸ್ವಭಾವಗಳನ್ನ ಇಟ್ಕೊಂಡು ಕೆಲವರೆಲ್ಲ ಹೇಳೋದಿಷ್ಟನ್ನೇ, ನಾನು ಪ್ರಾರ್ಥಿಸ್ತೇನೆ, ನನಗೆ ಸಿಕ್ಬಿಡ್ತು, ನಾನು ಹಾಗೆ ಮಾಡಿದೆ, ಸಿಕ್ಕಿದೆ. ಖಂಡಿತವಾಗಿ ಅದು ದೇವರು ಕೊಡುವಂಥದ್ದಲ್ಲ, ಸೈತಾನ ನಿಮ್ಮನ್ನು ಮರಳು ಮಾಡುವಂಥದ್ದು. ಇಂಥ ಎಲ್ಲ ಸ್ವಭಾವಗಳು ನನ್ನೊಳಗೆ ಇಟ್ಟುಕೊಂಡು ನಾನು ಪ್ರಾರ್ಥಿಸಿದರೆ ಅದಕ್ಕೆ ಸದುತ್ತರ ಕೊಡುವುದು ದೇವರಲ್ಲ. ಯಾಕಂದ್ರೆ ಇಂಥ ಸ್ವಭಾವಗಳು ನಮ್ಮಲ್ಲಿರುವಾಗ, ಈ ಕೆಟ್ಟತನಗಳಿರುವಾಗ ನಮ್ಮ ಶಬ್ದ ದೇವರ ಕಿವಿಗೆ ಬೀಳುವುದಿಲ್ಲ, ದೇವರು ಸದುತ್ತರವನ್ನು ಕೊಡುವುದಿಲ್ಲ. ಸೈತಾನನು ಸದುತ್ತರವನ್ನು ಕೊಡುತ್ತಾನೆ. ನೀ ಮಾಡುವುದು ಸರಿ, ನೀ ಮಾಡುತ್ತಲೇ ಇರು, ನೀನೇನ್ ಮಾಡ್ತಾ ಇದೀಯ ಹಾಗೆ ಮಾಡ್ಕೊಂಡು ಹೋಗು, ಪ್ರಾರ್ಥನೆ ಮಾಡ್ತಾ ಇದೀಯ ಮಾಡು, ಕೊನೆಗೆ ನೀನ್ ಏನೇನ್ ಮಾಡ್ತಾ ಇದೀಯ, ದೂಷಿಸ್ತಾ ಇರು, ನಿಂದಿಸ್ತಾ ಇರು, ಏನೆಲ್ಲ ಮಾಡು, ತೊಂದರೆ ಇಲ್ಲ, ನಾನು ಅದ್ಭುತ ಮಾಡ್ತೀನಿ, ನಿನಗೆ ಅದ್ಭುತ ಮಾಡ್ತಾ ಇರ್ತಾನೆ. ಕಾರಣ ನನ್ನನ್ನು ಪಶ್ಚಾತ್ತಾಪ ಪಡುವುದಕ್ಕೆ ಬಿಡುವುದಿಲ್ಲ. ನಮ್ಮ ತಪ್ಪಿನ ಅರಿವನ್ನು ಅವನು ಅರಿತುಕೊಳ್ಳುವುದಕ್ಕೆ ಬಿಡುವುದಿಲ್ಲ. ನಾವು ಕೆಟ್ಟದನ್ನು ಬಿಟ್ಟು ಬಿಡುವುದಕ್ಕೆ ಅವನು ಬಿಡುವುದಿಲ್ಲ. ಅವನು ಅದ್ಭುತ ಮಾಡಲು ಪ್ರಾರಂಭಿಸುತ್ತಾನೆ. ನೀ ಮಾಡಿಕೊಂಡಿರು, ದೇವರು ಹೇಳು, ದೇವರು ನಿನ್ನನ್ನು ಮಾಡ್ತಾ ಇದ್ದಾರೆ, ದೇವರು ಕೊಡ್ತಾ ಇದ್ದಾರೆ ಎಂಬುದಾಗಿ ಮಾಡ್ತಾ ಇರು. ಸೈತಾನ ಮರಳು ಮಾಡುತ್ತಾ ಇರುತ್ತಾನೆ. ಹೇಗೆ ನಿನ್ನ ಪ್ರಾರ್ಥನೆ ಶಕ್ತಿಯುತವಾಗಲು ಸಾಧ್ಯ? ಹಾಗೆ 3:21 ಲೂಕನ ಶುಭ ಸಂದೇಶದಲ್ಲಿ ಯೇಸು ಪ್ರಾರ್ಥಿಸಿದರು, ಆಕಾಶವು ತೆರೆಯಿತು. ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಏನ್ ತೆರೀತಾ ಇದೆ, ಏನ್ ತೆರೆದಿದೆ ಅದನ್ನ ಹೇಳಿ ಮೊದಲು. ಅದು ಯಾರೇ ಆಗಿರ್ಬೋದು, ನೇರವಾಗಿ ಮಾತನಾಡಿ, ವಾಯ್ಸ್ ಕಾಲ್ ಹಾಕಿ, ಇಲ್ಲಾಂದ್ರೆ ಮಾತನಾಡಿ, ನೇರವಾಗಿ ಫೋನ್ ಮಾಡಿ ಮಾತನಾಡಿ. ಏನ್ ತೆರೆದಿದೆ? ಏನು ತೆರೆದಿಲ್ಲ. ನಾವು ಜೀವನದಲ್ಲಿ ನೋಡ್ತೀವಿ, ಬಾಯಲ್ಲಿ ಬರೋದೆಲ್ಲ ಕೆಟ್ಟದ್ದು, ಸುಳ್ಳು,
ದೂಷಣೆ, ನಿಂದನೆ, ಅಪಹಾಸ್ಯ, ಅಪಹಾರ್ಥ, ಸುಳ್ಳು, ಸುಳ್ಳು ಬೋಧನೆ, ವ್ಯಭಿಚಾರ, ಹೊಲಸು ಮಾತು, ದೈಹಿಕವಾದಂತಹ ಹೋರಾಟಗಳು, ಇವೆಲ್ಲ ಮಧ್ಯೆ ಸಿಕ್ಕಿಕೊಂಡು ಮಾಡದಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಎಂಬುದಾಗಿ ನಾನು ಕೇವಲ ವಾಡಿಕೆಯನ್ನ ಮಾಡಿಕೊಂಡು ಹೋಗುವುದರಲ್ಲಿ ಏನು ಪ್ರಯೋಜನವಿದೆ ನನ್ನ? ಹೀಗೆ ಇದನ್ನ ಮಾಡಿ 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 ಒಂದು ದಿನ ಸತ್ತು ಹೋಗ್ತೀವಿ, ಅಷ್ಟೇನೆ. ಇಷ್ಟೇ ಜೀವನ ನಮ್ಮದು. ಇದನ್ನೆಲ್ಲ ಮಾಡಿ 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 ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತೀವಿ, ಜೀವನ ಬದಲಾವಣೆ ಆಗದಲ್ಲ, ಕೊನೆಗೆ ಸತ್ತು ಹೋಗ್ತೀವಿ ಅಷ್ಟೇ. ಆಗ ಏನಿಲ್ಲ, ಕೈಯಲ್ಲಿ ಒಂದು ಜಪ್ಸರ ಸುತ್ತಬಿಟ್ಟು, ಒಂದು ಶಿಲುಬೆನ ಕೈಯಲ್ಲಿ ಕೊಟ್ಟುಬಿಟ್ಟು, ಹಣೆ ಮೇಲೆ ಒಂದು ಬೆಳ್ಳಿ ಬಣ್ಣದಲ್ಲಿ ಶಿಲುಬೆ ಹಾಕ್ಬಿಟ್ಟು ಎತ್ಕೊಂಡೋಗಿ ಗುಂಡಿಲಿ ಹಾಕ್ಬಿಡೋದಷ್ಟೇ. ಇದುವೇ ಕ್ರಿಸ್ತಿಯ ಜೀವನ. ಕ್ರಿಸ್ತಿಯ ಜೀವನ. ಪ್ರಿಯರೇ, ನಾವು ಆಲೋಚಿಸುತ್ತಾ ಇರುವಂತದ್ದು ಸಾಧಾರಣವಾದುದಲ್ಲ. ನೋಡಿ, ಪ್ರಭು ಯೇಸು ಪ್ರಾರ್ಥಿಸಿದರು, ಆಕಾಶವು ತೆರೆಯಿತು, ಪವಿತ್ರಾತ್ಮರನ್ನು ಅನುಭವಿಸಿದರು. ಯೇಸು ಸ್ವಾಮಿ ಸಶರೀರವಾಗಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅಂದರೆ ಪವಿತ್ರಾತ್ಮರಿಗೆ ಶರೀರವಿಲ್ಲ, ಆದರೆ ಸಶರೀರವಾಗಿ ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಇಳಿದರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಸಶರೀರವಾಗಿ, ಒನ್ ವರ್ಡ್. ಅದ ತಕ್ಷಣ ಪಾರಿವಾಳ ದೇವರಲ್ಲ. Pigeon is not God. Pigeon is not Holy Spirit. That's a symptoms of Holy Spirit. That's a symptom of Holy Spirit. ಅದು ಪವಿತ್ರಾತ್ಮ ಒಂದು ಸಂಕೇತದ ಒಂದು ಸಂಕೇತ. ಅಂದ್ರೆ ಅಷ್ಟು ಸರಳತೆ. ಪಾರಿವಾಳದ ತುಂಬಾ ಸರಳತೆ. ದೇವರ ವಾಕ್ಯ ಹೇಳ್ತಾರೆ, ಆವಿನಂತ ಯುಕ್ತಿಯು ಪಾರಿವಾಳದಂತ ಸರಳತೆ ನಿಮಗಿರಲಿ ಎಂಬುದಾಗಿ. ನಮಗೆ ಗೊತ್ತಿಲ್ಲ, ನಾವಿರಲಿಲ್ಲ, ಅದರ ವಾಕ್ಯ ಹೇಳ್ತಾ ಇದೆ. ಪವಿತ್ರ ಆತ್ಮರು ಸಶರೀರವಾಗಿ ಯೇಸುವಿನ ಮೇಲೆ ಪವಿತ್ರಾತ್ಮರಾಗಿ ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಇಳಿದರು. ಒಂದು ಸಂಕೇತವನ್ನ, ಆ ಪವಿತ್ರಾತ್ಮರು ಎಂಬುವಂತ ಸಂಕೇತವನ್ನ ಒಂದು ಪಾರಿವಾಳದ ರೂಪಕವಾಗಿ ಅಲ್ಲಿ ತೋರಿಸ್ತಾರೆ. ನೋಡಿ, ಎರಡನೇದು ಪವಿತ್ರಾತ್ಮ ಭರಿತರಾದರು. ಒಂದು ಆಕಾಶದಲ್ಲಿತ್ತು, ಎರಡು ಪವಿತ್ರಾತ್ಮ ಭರಿತರಾದರು. ನಮ್ಮ ಪ್ರಾರ್ಥನೆಯ ಶಕ್ತಿಯುತವಾಗಿ ಎಷ್ಟು ಜನ ನಾವು ಪವಿತ್ರಾತ್ಮರನ್ನ ಅನುಭವಿಸ್ತಾ ಇದ್ದೇವೆ? ಆ ಪವಿತ್ರಾತ್ಮರು ನಮ್ಮ ಮೇಲೆ ಬರಬೇಕಾದ್ರೆ ನಾವು ಹೇಗೆ ಜೀವಿಸಿದ್ದೇವೆ, ಅಥವಾ ನಿಜವಾಗಿ ಪವಿತ್ರಾತ್ಮರು ನನ್ನ ಮೇಲೆ ಬಂದಿದ್ದಾರಾ? ಏನೇನೋ ಹೇಳ್ಬೋದು, ಹಾಗೆ ಆಯ್ತು, ಹೀಗೆ ಆಯ್ತು, ಅದಾಯ್ತು, ಇದಾಯ್ತು. ಪವಿತ್ರ ಆತ್ಮರು ನಿನ್ನ ಮೇಲೆ ಬಂದಿದ್ದಾರ? ಒಂದೇ ಒಂದು ಪ್ರಶ್ನೆ. ಯಾರು ಬೇಕಾದ್ರೂ ಪ್ರಶ್ನೆ ಕೇಳಿ, ಉತ್ತರ ನಾನು ಕೊಡ್ತೇನೆ. ಪವಿತ್ರ ಆತ್ಮರು ನಿನ್ನ ಮೇಲೆ ಬಂದಿದ್ದಾರಾ? ಆರ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್? ತುಂಬಾ ಘನಕರವಾದ ಪ್ರಶ್ನೆ, ಸುಲಭವಲ್ಲ ಈ ಮಾತುಗಳೆಲ್ಲ. ಕೆಲವರೆಲ್ಲ ಏನೇನು ಹೇಳ್ಬೋದು, ಸುಳ್ಳು ಹೇಳ್ತಾರೆ. ಯೇಸುವನ್ನ ನೋಡಿದೆ, ಪವಿತ್ರಾತ್ಮನ ಅನುಭವಿಸಿದೆ, ಆದ್ರೆ ಅವರು ಮಾತ್ರ ಬದಲಾವಣೆ ಆಗೋದೇ ಇಲ್ಲ. ಬೆಂಕಿಯಿಂದ ನನ್ನ ಕಣ್ಣು ತೊಳೆದ್ರು, ಬೆಂಕಿಯಿಂದ ನನ್ನ ತಲೆಯಿಂದ ಪಾದವರೆಗೂ ಯೇಸುವಿನ ರಕ್ತದಲ್ಲಿ ತೊಳೆದ್ರು, ನನಗೆ ಪವಿತ್ರಾತ್ಮರು ಹಾಗೆ ಬಂದ್ರು, ಹೀಗೆ ಬಂದ್ರು, ಅಲ್ಲಿ ಹೋಗಿ ಸಾಕ್ಷಿ ಎಲ್ಲ ಕೊಡೋದನ್ನ ನಾನು ನೋಡ್ತೇವೆ. ಸುಳ್ಳು, ಅಪ್ಪಟ ಸುಳ್ಳು. ಪವಿತ್ರ ಆತ್ಮರು ನಿನ್ನ ಮೇಲೆ ಬಂದಿದ್ದಾರಾ? ಹೇಳ್ಬೋದು, ಧರ್ಮಸಭೆ ಹೇಳ್ತದೆ, ನೀನು ಪ್ರತಿಯೊಬ್ಬರು ಪವಿತ್ರಾತ್ಮನ ಪಡೆದುಕೊಂಡಿದ್ದಾರೆ ಜ್ಞಾನಸ್ನಾನದ ಸಂಸ್ಕಾರದ ಮೂಲಕವಾಗಿ ಎಂಬುದಾಗಿ. ಎಸ್, ಅದೊಂದು ಮುದ್ರೆ ಅಷ್ಟೇ. ಆದರೆ ನಿನ್ನಲ್ಲಿ ಪವಿತ್ರಾತ್ಮರು ವಾಸವಾಗಿದ್ದಾರಾ? ಮಗುವಾಗಿರುವಾಗ ಖಂಡಿತವಾಗಿ ಪವಿತ್ರಾತ್ಮ ನಿನ್ನಲ್ಲಿ, ನನ್ನ ಮೇಲೆ ಬಂದಿದ್ದಾರೆ. ಮಗುವಾಗಿ ಹುಟ್ಟಿದಾಗ, ತಾಯಿಯ ಗರ್ಭದಿಂದ ಹುಟ್ಟಿ ಬಂದಾಗ ನನ್ನ ಮೇಲೆ, ನಿಮ್ಮ ಮೇಲೆ ನಮ್ಮ ಜನ್ಮ ಪಾಪವನ್ನು ತೊಳೆದು ಪವಿತ್ರಾತ್ಮರು ನನ್ನ ಮೇಲೆ, ನಿನ್ನ ಮೇಲೆ ನೆಲೆಸಿದೆ. ಯಾಕೆಂದರೆ ನಾನು ಮಗುವಾಗಿರುವಾಗ ಪಾಪವಿಲ್ಲದೆ ಇದ್ದೆ. ಜನ್ಮ ಪಾಪವನ್ನು ಕಳೆದುಕೊಂಡು ಪಾಪವಿಲ್ಲದೆ, ಕಳಂಕವಿಲ್ಲದೆ ಶುದ್ಧನಾಗಿದ್ದೆ. ಅದರಿಂದ ಪವಿತ್ರ ಆತ್ಮರ ಅಂದು ನನ್ನ ಮೇಲೆ ಇದ್ದರು. ಯೇಸು ಹೇಳ್ತಾರೆ, ನೀವು ಮಕ್ಕಳಂತಾಗದೆ ಹೋದರೆ ಸ್ವರ್ಗ ಸಾಮ್ರಾಜ್ಯನು ಸೇರಲಾಗುವುದಿಲ್ಲ. ಅಂದರೆ ಒಂದು ಮಗುವಿನಲ್ಲಿ ಪವಿತ್ರ ಆತ್ಮ ಇದ್ದಾರೆ. ಅದಕ್ಕೆ ನಾವು ಹೇಳ್ತೇವೆ ಏಂಜಲ್.
ಒಂದು ಮಗುವನ್ನು ನೋಡ್ತೇವೆ, ದೇವದೂತರಾಗಿ ಇದ್ದೆಪ್ಪ. ಪವಿತ್ರಾತ್ಮರು ಬರುವಾಗ ಆ ಮಗುವಿನಂತೆ ನಾನಾಗ್ತೇನೆ. ನನ್ನಲ್ಲಿ ಎಲ್ಲ ಕೆಟ್ಟತನ ಹೋಗ್ಬಿಡ್ತದೆ, ಎಲ್ಲ ದುರ್ಗುಣ ಹೋಗ್ಬಿಡ್ತದೆ, ಎಲ್ಲ ದುರ್ಬುದ್ಧಿ ಹೋಗ್ಬಿಡ್ತದೆ, ಎಲ್ಲ ವಿಧವಾದ ಅಸೂಯೆ, ನಿಂದನೆ, ದೂಷಣೆಗಳು ಹೋಗ್ಬಿಡ್ತದೆ. ನಿನ್ನ ಕಣ್ಣಿಗೆ ಯಾರು ಕೆಟ್ಟವರಾಗಿ ಕಾಣುವುದಿಲ್ಲ. ಕೆಟ್ಟವರಾಗಿ ಕಾಣುವ ಸಂದರ್ಭ ಬಂದ್ರೆ ನಿನ್ನ ಮನಸ್ಸಾಗಿ ಹೇಳ್ತದೆ, ಅವನನ್ನ ಪ್ರೀತಿಸು, ಅವಳನ್ನ ಪ್ರೀತಿಸು, ಕ್ಷಮಿಸು, ಅವನಿಗಾಗಿ ಪ್ರಾರ್ಥಿಸು. ಪವಿತ್ರಾತ್ಮರು ನಿನ್ನ ಮೇಲೆ, ನನ್ನ ಮೇಲೆ ಬರುವಾಗ ನಾನು ಮಗುವಿನಂತಾಗುತ್ತೇನೆ. ಅದೇ ಹೇಳುತ್ತೆ, ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುತ್ತೇನೆ. ಪಾವನಾತ್ಮರೇ ನೀವು ಬಂದ ಮೇಲೆ ನಾನೊಂದು ಪುಟ್ಟ ಮಗು ಆಗುವೆ. ಪವಿತ್ರಾತ್ಮರು ಬರುವಾಗ ನಾನೊಂದು ಪುಟ್ಟ ಮಗು ಆಗ್ತೇನೆ. ಎಲ್ಲವೂ ನನ್ನ ಬಿಟ್ಟು ಹೋಗ್ತದೆ. ಈ ಲೋಕದ ಆಶಾ ಪಾಶಗಳು, ಈ ಲೋಕವು ಎಲ್ಲವೂ ನನ್ನ ಬಿಟ್ಟು ಹೋಗ್ತದೆ. ಮನಸ್ಸಿನಲ್ಲಿರುವಂತಹ ಕೆಟ್ಟ ಕಲ್ಪನೆಗಳು, ಕೆಟ್ಟ ಚಿಂತನೆಗಳೆಲ್ಲವೂ ನಾಶವಾಗ್ತದೆ. ಯಾರನ್ನು ನೀನು ಕೆಟ್ಟವನು, ಕೆಟ್ಟವಳು ಎಂದು ಹೇಳಲು ಸಾಧ್ಯವಿಲ್ಲ. ಯಾರೇ ನಿನ್ನನ್ನು ತುಳಿದರು, ಯಾರೇ ನಿನ್ನನ್ನು ತೆಗಳಿದರು, ಯಾರೇ ನಿನ್ನನ್ನು ಬಹಿಷ್ಕರಿಸಿದರು, ನಿನ್ನ ಹೃದಯದಲ್ಲಿರುವಂತಹ ಪವಿತ್ರಾತ್ಮರು ಹೇಳ್ತಾರೆ, ಅವನನ್ನು ಕ್ಷಮಿಸು, ಅವನಿಗಾಗಿ ಪ್ರಾರ್ಥಿಸು, ಅವನನ್ನು ಸಹಿಸು. ಸತ್ಯ ಬರೆಯ, ಇದು 100% ಸತ್ಯ. ಪವಿತ್ರಾತ್ಮರು ಖಂಡಿತವಾಗಿ ಎಷ್ಟೋ ಜನರಿಗಿದೆ ಪವಿತ್ರಾತ್ಮರ ಅನುಭವ ಇದೆ. ಪವಿತ್ರಾತ್ಮರನ್ನು ಅನುಭವಿಸ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ. ಯಾಕೆಂದ್ರೆ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ. when you are ready to sacrifice this word, when you are ready to sacrifice this word's happiness, you have got Holy Spirit. When you have surrendered your all weakness, surely, I tell you truth, your Holy Spirit come and stay with you. Never Holy Spirit is leave you. He is talking with you. He is watching with you. He is guiding you. He is protect you. And you feel you. And you understood who is God. And you remembering your sin. And you surrender your all weakness. And you goes to repentance. You are crying. ಹೌದು ಪ್ರಿಯರೇ, ಇದು ಪವಿತ್ರಾತ್ಮರು ಬರುವಾಗ ಸಂಭವಿಸುವಂಥದ್ದು. Never you against to go word of God. Never you goes against the people. And you know against to go your family. My dear brother and sisters, I request you, I beg you, don't waste your time. Your prayer is not wise. Your prayer is goes to power. ನಿನ್ನ ಪ್ರಾರ್ಥನೆ ಶಬ್ದವಾಗಬಾರದು, ಅದು ಶಕ್ತಿಯಾಗಬೇಕು. ಪ್ರಿಯರೇ, ನಾವು ದೇವರ ಸಾಮ್ರಾಜ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ನನ್ನ ಪ್ರಾರ್ಥನೆ ಶಕ್ತಿಯುತವಾಗಬೇಕಾದರೆ ನಾನೇನು ಮಾಡಬೇಕು? ಇದನ್ನೇ ನಾವು ಚಿಂತಿಸ್ತಾ ಇದ್ದೇವೆ. ಇದು ಪವಿತ್ರಾತ್ಮ ನನಗೂ ನಿಮಗೂ ಕಲಿಸಿಕೊಡ್ತಾ ಇದ್ದಾರೆ. 3ನೇ ಹಂತದಲ್ಲಿ ನಾವು ನೋಡ್ತೇವೆ, ಆಕಾಶವು ತೆರೆಯಿತು, ಪಾರಿವಾಳವು ಇಳಿಯಿತು, ಪವಿತ್ರಾತ್ಮರು ಬಂದರು, ದೇವರು ಮಾತನಾಡಿದರು. God is talk to him. God is talk to Jesus, with Jesus. You're my son.
ನೀನೇ ನನ್ನ ಮಗನು. ಮಾತ್ರವಲ್ಲ, ಅಲ್ಲಿರೋರೆಲ್ಲ ನೋಡಿ ದೇವರು ಮಾತನಾಡ್ತಾ ಇದ್ದಾರೆ. ಯು ಮೈ ಸನ್, ಯು ಮೈ ಫೇವರೇಟ್. ನೀನು ನನ್ನ ಮಗನು, ನೀನೇ ನೀನೇ. ಅಲ್ಲಿ ವಾಕ್ಯ ಹೇಳ್ತದೆ, ನೀನು ಅಲ್ಲ, ನೀನೇ. ಯು ಆರ್ ಮೈ ಸನ್. ನನಗೆ ಪರಮ ಪ್ರಿಯನು, ನನಗೆ ಪರಮ ಪ್ರಿಯನು. ನನ್ನ ಮೆಚ್ಚುಗೆಗೆ ಪಾತ್ರನು, ನನ್ನ ಮೆಚ್ಚುಗೆಗೆ ಪಾತ್ರನು. ಪ್ರಿಯರೇ, ಈ ಮೂರೂ ಪದಗಳನ್ನ ನಾವು ಅವಲೋಕಿಸಿ ನೋಡುವಾಗ ದೇವರ ಮುಂದೆ ಪ್ರಭು ಯೇಸು ಯಾವ ವಿಧದಲ್ಲಿ ಇದ್ದರು. ಸೊ ದೇವರ ಸರ್ಟಿಫೈಡ್ ಮಾಡ್ತಾರೆ ಯೇಸು ಸ್ವಾಮಿ ಪ್ರಾರ್ಥಿಸುವಾಗ. ಇವತ್ತು ನಾನು ಯಾವ ಶಬ್ದವನ್ನು ಕೇಳ್ತಾ ಇದ್ದೇನೆ, ಯಾವ ಸರ್ಟಿಫೈಡ್ ಅನ್ನ ನಾನು ಪವಿತ್ರಾತ್ಮದಿಂದ ಪಡ್ಕೊಳ್ತಾ ಇದ್ದೇನೆ, ಯಾವ ಶಬ್ದವನ್ನು ನಾನು ಆಲಿಸ್ತಾ ಇದ್ದೇನೆ, ಯಾವ ಅನುಭವಗಳು ಇಲ್ಲ. ನಾನು ಧ್ಯಾನ ಕೊಡ್ತೇನೆ, ನಾನು ಕೌನ್ಸಿಲಿಂಗ್ ಕೊಡ್ತೇನೆ, ನಾನು ಶುಭ ಸಂದೇಶ ಸಾಕ್ತೇನೆ, ನಾನು ದೆವ್ವ ಬಿಡಿಸ್ತೇನೆ, ನನಗೆ ಪವಿತ್ರಾತ್ಮರಿದ್ದಾರೆ, ನಾನು ಮುಟ್ಟುವಾಗಿ ಬೀಳ್ತೇನೆ, ನಾನು ಬಲಿ ಪೂಜೆ ಕೊಡ್ತೇನೆ, ನಾನು ಗುರು, ನಾನು ಯಾಜಕ, ನಾನು ಪಾಸ್ಟರ್, ನಾನು ಸಭಾಪಾಲಕ, ನಾನು ಪ್ರಾರ್ಥಿಸುವವನು, ನಾನು ತಂಡದವನು. ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾಣ. ಪ್ರೀಸ್ ಲಾರ್ಡ್. ಸರಿನಾ ಜೂಲಿಯಾನಾ? Are you listening to this word of God? But anything wrong this? Please tell me now. ಚೊಕಿಮಕ ವಾಕ್ಯ ಕೇಳ್ತಾ ಇದ್ದೀರಿ, ಇದು ಸರಿನಾ ತಪ್ಪ? ಗ್ರೆಟಾ, ಮಥಿಯಾಸ್, ವಾಟ್ಸ್ ಯುವರ್ ಆನ್ಸರ್? ಹೆಲೆನ್, ವಾಟ್ಸ್ ಯುವರ್ ಥಾಟ್ಸ್? ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇದು ಸತ್ಯವೋ ಸುಳ್ಳು? ವಾಕ್ಯನ ಕೇಳ್ತಾ ಇದ್ರೆ ಎಷ್ಟು ಜನ? ವಾಟ್ಸ್ ಯುವರ್ ಆನ್ಸರ್? ನಿಮ್ಮನ್ನು ಪರಿಶೋಧಿಸಿಕೊಳ್ಳಿ, ನಿಮ್ಮ ಮನಸ್ಸಾಕ್ಷಿ ಮುಂದೆ ಈ ಪ್ರಶ್ನೆಯನ್ನು ಇಟ್ಟುಕೊಳ್ಳಿ. ನಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗಬೇಕು, ಅದು ಶಕ್ತಿಯುತವಾಗಬೇಕು. ದೇವರಿಗೆ ಮೆಚ್ಚುಗೆಯುಳ್ಳ ಪ್ರಾರ್ಥನೆ. ನಾನು ಪ್ರಾರ್ಥಿಸುವಾಗ ಈ ಮೂರು ಅನುಭವಗಳನ್ನು ನನ್ನ ಜೀವಿತದಲ್ಲಿ, ನನ್ನ ವೈಯಕ್ತಿಕ ಬದುಕಿನಲ್ಲಿ ನಾನು ಅನುಭವಿಸಬೇಕು. ಈ ಅನುಭವಗಳೇ ಇಲ್ಲ, ಬಾಯಿಂದ ಕೆಟ್ಟದು ಹೋಗೋದೇ ಇಲ್ಲ, ಕೆಟ್ಟದನ್ನ ಮಾತಾಡ ನಿಲ್ಲಿಸೋದೇ ಇಲ್ಲ. ತಪ್ಪು ಕಲ್ಪನೆ, ತಪ್ಪು ಚಿಂತನೆ, ಸಂಶಯ, ಹೃದಯದಲ್ಲಿ ಹೋರಾಟ, ಭಿನ್ನಾಭಿಪ್ರಾಯ. ಅಯ್ಯೋ ಏನೂ ಇಲ್ಲಪ್ಪ, ದೇವರಿಗೆ ನಾನು ಯಾರು ಅಂತ ದೇವರಿಗೆ ಚೆನ್ನಾಗಿ ಗೊತ್ತು, ನನ್ನ ಪ್ರಾರ್ಥನೆ ದೇವರು ಕೇಳ್ತಾರಪ್ಪ. ಖಂಡಿತವಾಗಿ ಕೇಳೋದಿಲ್ಲ. ಕೇಳಲ್ಪಡಬೇಕು ಅಂದ್ರೆ ಈ ದಿನದ ಈ ಶುಶ್ರೂಷೆಯ ಮಾತುಗಳು ನಿನ್ನ ಜೀವಿತದಲ್ಲಿ ಅಡಕವಾಗಿರಬೇಕು. ನೋಡಿ, ಎಷ್ಟೋ ಜನ ಇದ್ದಾರೆ ಇವಾಗ ಫೇಸ್ಬುಕ್ ನೋಡಿದ್ವಿ. ಫೇಸ್ಬುಕ್ ಅಲ್ಲಿ ಸುಮಾರು 5,000 ಜನ ಇದ್ದಾರೆ. ಯಾರಿಗೂ ಬೇಡ ಕೇಳಲಿಕ್ಕೆ. ಅದೇ ಒಂದು ಹುಡುಗಿ ಅರ್ಧ ಚಡ್ಡಿ ಹಾಕಿರೋದನ್ನ ಬಿಡಿ ನೋಡ್ತೇನೆ. ದೇಹದಲ್ಲಿ ಕಾಲು ಭಾಗ ಬಟ್ಟೆ ಹಾಕಿರೋ ಒಂದು ಹುಡುಗಿಯ ಚಿತ್ರಣನ ಅಥವಾ ಒಂದು ಹುಡುಗಿಯ ಒಂದು ಡ್ಯಾನ್ಸ್ ಅನ್ನ ಬಿಡಿ ಎಲ್ಲ ನೋಡ್ತೀನಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ. ಸಾವಿರಾರು ಜನ ಅಲ್ಲಿ ಲೈಕ್ ಕೊಡ್ತಾರೆ. 1 ಸಾರಿ ಇಲ್ಲ 10 ಸಾರಿ ನೋಡ್ತಾ ಇರ್ತಾರೆ. ಇಲ್ಲಿ ದೇವರ ವಾಕ್ಯಕ್ಕೆ ಒಂದು ಲೈಕ್ ಕೊಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ, ಬೆರಳು ಸಹ ಹೋಗೋದಿಲ್ಲಲ್ಲ ಹತ್ರಕ್ಕೆ. ದೇವರ ವಾಕ್ಯ ಅದು ಯಾರದೇ ಇರಬಹುದು, ಯಾರು ಶುಭ ಸಂದೇಶದ ಒಂದು ವಾಕ್ಯ, ಆ ಬೆರಳು ಹೋಗುದಿಲ್ಲ ವಾಕ್ಯಕ್ಕೆ ಲೈಕ್ ಕೊಡ್ಲಿಕ್ಕೆ. ಯಾಕೆಂದ್ರೆ ಈ ಬ್ರದರ್, ಅಯ್ಯೋ ನನಗೆ ಆ ಬ್ರದರ್, ಅಯ್ಯೋ ಕಪಟ ವಿಶ್ವಾಸಿ, ಕಳ್ಳ ವಿಶ್ವಾಸಿಗಳು ನಾವು. ಅಯ್ಯೋ ಈ ಬ್ರದರ್ ಲೈಕ್, ಅಯ್ಯೋ ಇಲ್ಲಪ್ಪ, ಒಂದು ಲೈಕ್ ಕೊಡ್ಲಿಕ್ಕೂ ಸಹ ನಾವು ಯೋಗ್ಯತೆ ಜೀವಿತ ಮಾಡೋದಿಲ್ಲ. ಅಂದ್ರೆ ಹೇಗೆ ನಿನ್ನ ಪ್ರಾರ್ಥನೆ ಶಕ್ತಿಯುತವಾಗ್ತದೆ? ಅದೇ ಒಂದು ಹುಡುಗಿದು ಅಂದ್ರೆ ಟಕ 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 ಎಂತ ಓಡ್ತಾ ಇರ್ತದೆ, ಸಾವಿರಾರು ಲೈಕ್ಗಳು.
ಅಯ್ಯೋ, ತಿರ್ಗಾ ನಾಳೆ ಅದಕ್ಕಾಗಿ ಆ ಹುಡುಗಿ ಬರೋದನ್ನೇ ಕಾಯ್ತಾ ಇರ್ತಾರೆ. ನೋಡಿ ಅಲ್ಲ, ರೀಲ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನೋಡಿ ಅಲ್ಲ, ಸತ್ಯನ ಸುಳ್ಳು ಎಂಬುದು ನಿಮಗೆ ಗೊತ್ತು. ಇಲ್ಲಿ ಬಂದ್ರೆ ಅಯ್ಯೋ ಬ್ರದರ್, ಏನ್ ಬ್ರದರ್ ಇಷ್ಟೊಂದು ವಾಕ್ಯ ಬರ್ತದೆ, ಇಷ್ಟೊಂದು ಕಳಿಸ್ತೀರಿ, ನನ್ನ ಮೊಬೈಲ್ ಹಂಗ್ ಆಗ್ತದೆ ಬ್ರದರ್. ಅಯ್ಯೋ ನಮಗೆ ಆಗೋದಿಲ್ಲ ಬ್ರದರ್. ತಲೆ ಮೇಲೆ 3 ಟನ್ನು ಭಾರ ಇಟ್ಟಾಗಿ ಮಾಡ್ತಾರೆ. ಪ್ರಬೋಧಕರಾಗಿರಷ್ಟೇ. ಇವತ್ತಿನವರೆಗೂ ನಾನು ಹೇಳ್ತೀನಲ್ಲ, ನನ್ನ ಜೊತೆ ಎಷ್ಟೋ ಜನ ಸ್ನೇಹಿತರು ಪ್ರಬೋಧಕರಿದ್ದಾರೆ, ಎಷ್ಟೋ ಜನ ಯಾಜಕರಿದ್ದಾರೆ, ಪಾಸ್ಟರ್ಸ್ಗಳಿದ್ದಾರೆ. ಒಬ್ಬರು ಒಂದು ಪವರ್ಫುಲ್ ಅಂತ ಹೇಳುವಂತ ಒಬ್ಬ ಪ್ರಬೋಧಕ, ಒಬ್ಬ ಯಾಜಕ, ಒಬ್ಬ ಪ್ರಾರ್ಥಿಸ್ತೇನೆ ಅಂತ ಹೇಳುವವರು ಒಬ್ಬರು ಒಂದು ಲೈಕ್ನ ಕೊಟ್ಟಿದ್ದಿಲ್ಲ ಇದುವರೆಗೂ. ಬ್ರದರ್, ನೀವು ಇಂಥ ಒಂದು ಸೇವೆನ ಮಾಡ್ತಾ ಇದ್ದೀರಿಲ್ಲ ಎಂಬುದಾಗಿ ಬೇಷ್ಕರಿಯನ್ನು ಕೊಡ್ಲಿಲ್ಲ. ಏನೂ ಅರಿಯದ ಮುಗ್ಧ ಮಕ್ಕಳು ಮಾತ್ರವೇ, ನಿಜವಾಗಿ ದೇವರ ಭಯದಲ್ಲಿರುವಂತ ಕೆಲವು ಮಕ್ಕಳು ಮಾತ್ರವೇ. ಕೆಲವರು ಬಂದಿದ್ದಾರೆ ಬಿರುಗಾಳಿಯಾಗಿ ಬಂದು, ಅಯ್ಯೋ ಈ ವಾಕ್ಯ ಕೇಳಿದ್ರೆ ನಮಗೆ ಆಗುದಿಲ್ಲ, ಈ ವಾಕ್ಯ ತುಂಬಾ ಶಕ್ತಿ, ಸಾಯುವ ತನಕ ನಾನು ಈ ವಾಕ್ಯದಿಂದ ಇರ್ತೇನೆ, ನಾನಿರ್ತೇನೆ ಎಂದು ಹೇಳಿದವರು, ಬಿರುಗಾಳಿಯಾಗಿ ಬಂದವರು ಉಫ್ ಅಂತ ಓದಿದರೆ ಹೇಗೆ ಮೇಣದ ಬತ್ತಿ ಆರಿ ಹೋಗ್ತದೋ ಹಾಗೆ ಕ್ಷಣಾರ್ಥದಲ್ಲಿ ಆರಿ ಹೋಗಿದ್ದಾರೆ. ಪ್ರಿಯರೇ, ನಾವು ಯೋಚಿಸಬೇಕು, ನನ್ನ ಪ್ರಾರ್ಥನೆ ಶಕ್ತಿಯುತವಾಗಬೇಕು. ಆ ನನ್ನ ಪ್ರಾರ್ಥನೆ ಶಕ್ತಿಯುತ ಆಗಬೇಕಾದರೆ ನಾನು ಹೇಗಿರಬೇಕೆಂಬುದನ್ನ ಇನ್ನೊಂದು ಸಾರಿ ಈ ವರ್ಡ್ ಆಫ್ ಗಾಡ್ನ ಕೇಳಿ. ಖಂಡಿತವಾಗಿ ಪವಿತ್ರಾತ್ಮರು ನಿಮ್ಮೊಡನೆ ಮಾತನಾಡ್ತಾರೆ. ಖಂಡಿತವಾಗಿಯೂ ನಿಮಗೆ ಸದುತ್ತರವನ್ನು ಪವಿತ್ರಾತ್ಮರು ಕೊಡ್ತಾರೆ, ನಾನು ಕೊಡುವುದಿಲ್ಲ. ನನ್ನ ಮಾತು ಬರೀ ಶಬ್ದ, ಆದರೆ ಅವರು ಶಬ್ದವಲ್ಲ, ಶಕ್ತಿ. ಅದರಿಂದ ನಾವು ಈ ವಿಷಯವನ್ನ ಆಳವಾಗಿ ಚಿಂತಿಸಬೇಕು, ಆಳವಾಗಿ ಯೋಚಿಸಬೇಕು. ಅದರಿಂದ ಕೇವಲ ನಮ್ಮ ಪ್ರಾರ್ಥನೆ ನಮಗೆ ಮೆಚ್ಚುಗೆ ಆದರೆ ಪ್ರಯೋಜನ ಇಲ್ಲ, ಪಕ್ಕದಲ್ಲಿ ಕೂತ್ಕೊಳ್ಳೋ ಯಾರೋ ಒಬ್ಬರಿಗೆ ಮೆಚ್ಚುಗೆ ಆದರೆ ಪ್ರಯೋಜನ ಇಲ್ಲ, ದೇವರಿಗೆ ಮೆಚ್ಚುಗೆ ಆಗಬೇಕು. ಅದರಿಂದ ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ನಿಮಗೆ ಸಾಧ್ಯವಾದರೆ ಒಂದು ಲೈಕನ್ನು ಕೊಡಿ, ಶೇರ್ ಮಾಡಿ, ಇನ್ನೊಬ್ಬರು ಇದನ್ನು ಕೇಳಿ ಪರಿವರ್ತನೆ ಹೊಂದಲಿಕ್ಕಾಗಿ ಶೇರ್ ಮಾಡಿ. ನಿಮಗೆ ಯೂಟ್ಯೂಬ್ ಲಿಂಕ್ ಗಳನ್ನ ಕಳಿಸಿ. ಯಾಜಕರುಗಳಿಗೆ, ಪಾಸ್ಟರ್ಸ್ಗಳಿಗೆ ಶುಭ ಸಂದೇಶ ಕೇಳಿದ್ರೆ ಕೇಳಿ, ಬಿಟ್ಟರೆ ಬಿಡಿ, ನೀವು ಕಳುಹಿಸಿ. ಏನ್ ಬೆರಳಲಿಗೆ 2 ಸಾರಿ ಮುಟ್ಟೋದಷ್ಟೇ, ಬೇರೆ ಏನೂ ಇಲ್ಲ. ಅಲ್ಲಿಯೂ ಕಷ್ಟ, ಅಲ್ಲಿಯೂ ಹೊಟ್ಟೆ ನೋವು ಬಂದ್ಬಿಡ್ತದೆ ಕೆಲವರಿಗೆ. ಅವ್ರದ್ದು ಕಳಿಸ್ತಾ, ಇವ್ರದ್ದು ಕಳಿಸ್ತಾ, ಯಾಕೆ ಕಳಿಸ್ತೆ ನೀನು, ಅವ್ರದ್ದು ಯಾಕೆ ಕಳಿಸ್ತೆ, ಇವ್ರದ್ದು ಯಾಕೆ ಕಳಿಸ್ತೆ, ಅಯ್ಯೋ ದೇವ. ಆದ್ರೆ ಪ್ರಾರ್ಥನೆ ಮಾತ್ರ ನೋಡಿ, ಕೇಳಿ ಸರಿ ವಡಾಪಡ್ ಕಳಿಸ್ಬೇಕು, ಯಾಕೆ ಈ ಬ್ರದರ್ ಕಳಿಸ್ತೀನಿ ನೀನು, ಅವರು ತುಂಬಾ ಪವರ್ಫುಲ್ ಆಗಿ, ಅವ್ರದ್ದು ಕಳಿಸ್ಬೇಡ ನನಗೆ, ಅಯ್ಯೋ ಅವ್ರದ್ದು ಕೇಳ್ಬೇಡ ನನಗೆ. ಎಷ್ಟು ಪವರ್ಫುಲ್ ನೋಡಿ ಅವರ ಪ್ರಾರ್ಥನೆ. ಕಳ್ಳ ಕಪಟ ಜೀವಿತವನ್ನ ಮಾಡುವಂತ ಸ್ವಭಾವ ನನ್ನದು ಮತ್ತು ನಿಮ್ಮದಾಗಬಾರದು. ದೇವರಿಗೆ ಮೆಚ್ಚುಗೆಯಾದಂತಹ ಶಕ್ತಿಯುತವಾದ ಪ್ರಾರ್ಥನೆ ಆಗಬೇಕಾದರೆ ನಾನು ಸನ್ಮನಸ್ಸುಳ್ಳವನಾಗಿ ಜೀವಿಸಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಝಾರಿಯೋ ಪಾಂಡವಪುರ. ಪ್ಲೀಸ್ ಗಾಡ್ ಬ್ಲೆಸ್ ಯು.